ನಿನ್ನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮೊನ್ನೆ ದಿನ ಪಾಪ ನಮ್ಮ ಹಿಂದೂ ಕಾರ್ಯಕರ್ತರು ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಮಾಡುವ ಮೆರವಣಿಗೆಯಲ್ಲಿ ಸಾಗಬೇಕಾದ್ರೆ ಪೊಲೀಸರು ಒತ್ತಾಯ ಮಾಡಿದಾಗ ಅಲ್ಲಿ ಹಿಂದೂ ಕಾರ್ಯಕರ್ತರು ಏನೂ ಕೂಡ ಸದ್ದು ಗದ್ದಲ ಇಲ್ಲದೇ ಇವತ್ತು ಮಸೀದಿ ಮುಂದೆ ಸಾಗಿದ್ದಾರೆ, ಹೋಗಿದ್ದಾರೆ ಮೆರವಣಿಗೆ. ಇದಾದರೂ ಸಹ ಕಾರ್ಯಕರ್ತರ ಮೇಲೆ ಕಲ್ಲೆ ಬಿಸಾಕಿರ್ತಕ್ಕಂಥದ್ದು, ಹೆಣ್ಣುಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂಥದ್ದು, ಪಾಪ ಪೊಲೀಸರೇನು ಅನ್ಯಾಯ ಮಾಡಿದ್ದಾರೆ, ಪೊಲೀಸ್ ಮೇಲೂ ಕೂಡ ಕಲ್ಲೆಸ್ತಿರ್ತಕ್ಕಂಥದ್ದು. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಉಸ್ತುವಾರಿ ಸಚಿವರು ಶಾಂತಿ ಸಭೆ, ಚಲುವರಾಯ ಸ್ವಾಮಿಯವರು ಶಾಂತಿ ಸಭೆ ಕರೆದ್ರೆ ಇವತ್ತು ಯಾವುದೇ ಹಿಂದೂ ಸಂಘಟನೆಗಳು ಆ ಶಾಂತಿ ಸಭೆಯಲ್ಲಿ ಭಾಗವಹಿಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಕಿಂಚಿತ್ತೂ ಕೂಡ ಇವತ್ತು ವಿಶ್ವಾಸ ಉಳಿದುಕೊಂಡಿಲ್ಲ ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಸಂಘಟನೆಗಳಿಗೆ. ಮತ್ತು ಈ ಸಚಿವರುಗಳ ಹೇಳಿಕೆ, ಕಾಂಗ್ರೆಸ್ ಮುಖಂಡರ ಹೇಳಿಕೆ ಇದೆಲ್ಲ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತದಲ್ಲಿ ಇದ್ದೇವಾ ಆ ದಿನಗಳು ಇವತ್ತು ನೆನಪಾಗ್ತಾ ಇದೆ. ದುರಂತ ಇತ್ತು ನಮ್ಮ ರಾಜ್ಯ ನೋಡಿ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಗಣಪತಿ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತದೆ. ಮೆರವಣಿಗೆ ಕೂಡ ಮಸೀದಿ ಮುಂದೆ ಹೋಗಲಿ ಎಲ್ಲೇ ಹೋಗಲಿ ಶಾಂತಿಯುತವಾಗಿ ಗಣೇಶನ ಹಬ್ಬ ಇವತ್ತು ಅರ್ಥಪೂರ್ಣವಾಗಿ ಎಲ್ಲ ಕಡೆ ನಡೀತದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಇವತ್ತು ಗಲಾಟೆ ಆಗ್ತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಗಣಪತಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲೆಸತಕ್ಕಂಥ ದುಷ್ಕೃತ್ಯ ಯಾಕೆ ನಡೀತಾ ಇದೆ? ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ಕಡೆ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ, ಆ ದುಷ್ಕರ್ಮಿಗಳ ವಿರುದ್ಧ ಇದ್ದಂಥ ಹಿಂದಿನ ಕೇಸ್ಗಳನ್ನು ವಿತ್ಡ್ರಾ ಮಾಡಿರುವಂಥದ್ದು. ಇದರ ಪರಿಣಾಮನೇ ಇವತ್ತು ಇವೆಲ್ಲ ಘಟನಾವಳಿಗಳು ನಡೀತಾ ಇದೆ ನೋಡಿ. ನನ್ನ ಮದ್ದೂರಿನಲ್ಲಿ ಇದರ ಪರಿಣಾಮನೇ ಇವತ್ತು ಪೊಲೀಸರ ಮೇಲೂ ಕೂಡ ಇವತ್ತು ಹಲ್ಲೆ ಆಗಿರುವಂಥದ್ದು. ಇವತ್ತು ಸಚಿವರುಗಳು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳ್ತಾರೆ. ಇನ್ನೂ ಏನಾಗಬೇಕಾಗಾದ್ರೆ